ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಗೈಸ್. ಇನ್ನೀ ನೋಡ್ತಾ ಇದ್ದೀರಾ ಕರ್ಲಿ ಹುಡುಗಿ ಅಥವಾ ಹಾಸನ ಹುಡುಗಿ ರಂಜಿತಾ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಸೊ ಕರ್ಲಿ ವರ್ಲ್ಡ್. ಸೊ ಇವತ್ತು ಟ್ರಾವೆಲ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಟ್ರಾವೆಲ್ ಟುವರ್ಡ್ಸ್ ಹಾಸನ ನಮ್ಮೂರು, ನಾನು ಹುಟ್ಟಿ ಬೆಳೆದಂಥ ಊರಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ಫಾಸ್ಟ್ ತಿನ್ಕೊಳ್ಳೋಣ ಅಂತ ಕಾಫಿ ಅಂತ ಪ್ಲ್ಯಾನ್ ಇದ್ದಿದ್ದು. ಅದಾದಮೇಲೆ ವಿತೌಟ್ ಬಿಸಿ ಅನಿಸ್ತಾಯಿತ್ತು ಬ್ರೇಕ್ಫಾಸ್ಟು. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ಕೊಂಬೋಣ ಅಂತ ಅಂದ್ಕೊಂಡು ಇಡ್ಲಿ ಮತ್ತು ವಡೆನ ಆರ್ಡ್ರ್ ಮಾಡಿ ಸ್ವಲ್ಪ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಈ ಕಡೆಗೆ ಬಂದೆ. ಸೊ ಹೈವೇಲಿ ಸ್ಟಾಪ್ ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಕ್ಚುಲಿ ನೆನ್ನೆ ಹೋಗಿ ಬಟ್ಟೆ ತೊಗೊಂಬಂದಿದ್ದು. ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೆಳಗ್ಗೆ ಎದ್ದಿದ್ದು 5 o'clock, ಬಟ್ ಹೊರಡೋಷ್ಟರಲ್ಲಿ 7 o'clock ಆಗಿಬಿಟ್ಟಿತ್ತು. ಸ್ವಲ್ಪ ಕತ್ಲೆ ಆಗಿದೆ, ಸ್ವಲ್ಪ ಬೆಳಗ್ಗೆ ಬರಲಿ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡು ಎದ್ದಿದ್ದಾಯಿತು. ಸೊ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ಸೊ ನೋಡೋಣ ಹೇಗಿರುತ್ತೆ ಎಂಟೈರ್ ಡೇ ಟ್ರಾವೆಲ್ ಬ್ಲಾಗ್. ಅದನ್ನು ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಆ್ಯಂಡ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬ್ರೇಕ್ಫಾಸ್ಟ್ ಇಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಗೈಸ್, ನಾವಿವತ್ತು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರೋ ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೀವಿ. ಇದು ಈಗ ಒಂದು 5 years ಬ್ಯಾಕಿಂದ ಮಾಡಿರೋವಂಥದ್ದು ಅಂದ್ಕೊತೀನಿ. ಸೊ ಬನ್ನಿ, ನಾನು ಫಸ್ಟ್ ಟೈಮ್ ಬರ್ತಿರೋದು, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಸೊ ಲೆಟ್ಸ್ ಗೋ. ಗೈಸ್, ಈ ಥರ ಇದೆ. ಆಮೇಲೆ ಇಲ್ಲಿ ಒಂದು ಹುಂಡಿ ಇಟ್ಟಿದ್ದಾರೆ, ಅದರಲ್ಲಿ ಚೀಟಿ ಎಲ್ಲ ಬರ್ದಾಕಿದ್ದಾರೆ. ನೀವೇನಾದ್ರು ಅಂದ್ಕೊಂಡು ಎತ್ತಿದ್ರೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಅನ್ಕೋತೀನಿ. ನಾನು ಸುಮ್ಮನೆ ತೊಗೊಂಡು ನೋಡಿದ್ರೆ ಈ ಥರದ್ದೊಂದು ಬಂದಿತ್ತು. ಸಮಯಕ್ಕೆ ಸರಿಯಾಗಿ ನನ್ನ ಸನ್ನಿಧಾನಕ್ಕೆ ಬಂದಿದ್ದೀಯಾ, ಒಳ್ಳೆಯದಾಗುತ್ತದೆ, ಬೆಲ್ಲ ತುಲಾಭಾರ ಮಾಡು, ನಿನ್ನ ಮನಸ್ಸಿನ ಇಚ್ಛೆ ನೆರವೇರುತ್ತದೆ ಅಂತ ಇದೆ. ಸೊ ಸರ್ಪ್ರೈಸ್, ಖುಷಿ ಆಯಿತು ಗೈಸ್. ಫೋಟೋ ಗೈಸ್, ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ಇದೆಲ್ಲ ನೋಡ್ತಾ ಇದ್ರೆ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಫ್ಲವರ್ಸು ವೆರಿ 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 ಪೀಸ್ಫುಲ್. ಟೆಂಪಲ್ ಒಳಗಡೆ ಆಗಿರ್ಬೋದು, ಆಚೆ ಆಗಿರ್ಬೋದು, ಗಾರ್ಡನ್ ಟೈಪಲ್ಲಿದೆ. ಬನ್ನಿ ನೋಡಿ ಯಾವ ಥರ ಇದೆ ಅಂತ ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ಬ್ಯೂಟಿಫುಲ್, ಸಕ್ಕತ್ತಾಗಿದೆ ಗೈಸ್. ಆ್ಯಕ್ಚುಲಿ ಮಸ್ಟ್ ವಿಸಿಟ್ ಪ್ಲೇಸ್, ಆಯಿತಾ? ಈ ರೂಟಲ್ಲಿ, ಹಾಸನ ರೂಟಲ್ಲಿ ಹೋಗ್ತಾ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ. ದರ್ಶನವೂ ಆಗುತ್ತೆ ಚೆನ್ನಾಗಿ, ಜೊತೆಗೆ ಈ ಥರ ಒಂದು ಒಳ್ಳೆ ವ್ಯೂನ ಎಂಜಾಯ್ ಮಾಡ್ಬೋದು. ಟ್ರಸ್ಟ್ ಮಿ, ಇಷ್ಟ ಆಗುತ್ತೆ. ನೈಸ್, ವೆರಿ ನೈಸ್, ಲವ್ ಇಟ್. ತುಂಬ ಚೆನ್ನಾಗಿದೆ ಗೈಸ್. ಅಲ್ಲಿ ಕೂಡ ದೇವಿ ವಿಗ್ರಹ ಏನೋ ಮಾಡ್ತಿದ್ದಾರೆ ಅನ್ಸುತ್ತೆ, ಇವಾಗ ಗೊತ್ತಿಲ್ಲ ಅದು ಆಗಿದೆ ಏನೋ ಅಂತ. ಸರಿ ಆಲ್ರೆಡಿ ರೆಡಿ ಆಗಿರೋವಂಥದ್ದು. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ. ತುಂಬಾ ಚೆನ್ನಾಗಿದೆ ಗೈಸ್. ನೋಡಿ, ಮೇಲೆ ಬಾಬಾ ಕಾಣಿಸ್ತಿದ್ದಾರೆ. ಲೆಟ್ಸ್ ಗೋ ಗೈಸ್.
ಗೌರ್ಮೆಂಟ್ ಸ್ಕೂಲ್. ನನ್ನ ಸಿಸ್ಟರ್ಸ್ ಎಲ್ಲ ಇಲ್ಲೇ ಗೈಸ್ ಓದಿರೋದು. ನಾನೆಲ್ಲ ಅಷ್ಟಾಗಿ ಈ ಕಡೆ ಎಲ್ಲ ಓಡಾಡಿದೆ. ಯಾಕಂದರೆ ನಾವೆಲ್ಲ ಬೆಂಗಳೂರಲ್ಲೇ ಬೆಳೆದಿದ್ದ ಕಾರಣ ನಮಗೆಲ್ಲ ಅಷ್ಟೇ ಈ ಕಡೆ ಟಚ್ ಇಲ್ಲ. ನನ್ನ ಮನೆ ಇರೋದು ಆ ಕಡೆಗೆ, ಇದು ಊರು ಒಳಗಡೆ ಎಂಟ್ರಿ ಆಗ್ತಿರೋದು. ಮೋಸ್ಟ್ ಫೇಮಸ್ ಚಿನ್ನ ಗೌಡ ಹುಟ್ಟಿದವರು. ನಮ್ಮೂರಲ್ಲಿ ಕೆರೆನೂ ಇದೆ. ಸಿ ನೋಡಿ ಗೈಸ್, ಕೆರೆ ಎಲ್ಲ ಫುಲ್ ತುಂಬಿ ತುಳುಕಾಡುತ್ತಿದೆ. ನಮ್ಮೂರಲ್ಲಿ ಹೊಸದಾಗಿರೋ ಶ್ರೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದು. ಇದು ಬಿಟ್ಟು ಮುಂದೆ ಒಂದು ಫೇಮಸ್ ಟೆಂಪಲ್ ಇದೆ. ಆ ಟೆಂಪಲ್ ಹುಲಿಕೆರಮ್ಮ ಅಂತ ನೋಡಿ ಗೈಸ್, ಅದು ಫೇಮಸ್ ಟೆಂಪಲ್. ನಮಗೆ ಇದರಲ್ಲಿ ಹುಲಿಕೆರಮ್ಮ ಅಂತ ಹೇಳ್ತಿದ್ರು. ಅದಾದಮೇಲೆ ನನ್ನ ತಂದೆನ ಸುಟ್ಟಿರೋಂಥ ಜಾಗಕ್ಕೆ ಕರ್ಕೊಂಡ್ಬರ್ತಿದ್ರು. ಅಂದರೆ ಇವಾಗ ಏನಲ್ಲಿ ಸಮಾಧಿ ಇಲ್ಲ, ಏನೂ ಇಲ್ಲ. ಸೊ ಇದು ನನ್ನ ತಂದೆನ ಸುಟ್ಟಿರೋಂಥ ಜಾಗ. ಇಲ್ಲಿ ಅವಾಗ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಇವಾಗ ಸ್ವಲ್ಪ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ಸುತ್ತಮುತ್ತ ಈ ಥರ ಇದೆ. ನಮ್ಮ ತೋಟ ಹೊಲ ಗದ್ದೆ ಇರೋದು ನಂಗೆ ಐಡಿಯಾ ಇಲ್ಲ ಗೈಸ್ ಆ್ಯಕ್ಚುಲಿ. ಸೊ ನನಗೆ ಗೊತ್ತಿಲ್ಲ ಎಷ್ಟಿದೆ ಏನು ಎತ್ತ ಕತೆ ಅಂತ ಹೇಳಿಬಿಟ್ಟು. ಗುಡ್ ಅಪ್ಪ, ಐ ಮಿಸ್ ಯು ಸೋ ಮಚ್. ಬಟ್ ಇಲ್ಲೇ ನಿಂತು ಹತ್ತಿದ್ದೆಲ್ಲ ನೆನಪಿದೆ ನನಗೆ. ಸೊ ಯು ಆರ್ ಫೀಲಿಂಗ್ ಗುಡ್ ಗೈಸ್. ವೆಲ್ಕಮ್ ಟು ನನ್ನ ಊರು. ಹಾಸನ ಜಿಲ್ಲೆಯಲ್ಲಿರೋದು ಗೌಡ್ಗೆರೆ ನಮ್ಮೂರು. ಸೊ ಇದು ನನ್ನ ತಂದೆನ ಸುಟ್ಟಿರೋಂಥ ಜಾಗ. ಸುಮ್ಮನೆ ಹಾಗೆ ಬಂದ್ವಿ, ಹಂಗೆ ಹೋಗೋ ರೂಟಲ್ಲೇ ಇದ್ದಿದ್ದು ಕಾರಣ. ಸೊ ಸುತ್ತಾಡ್ಕೊಂಡು ಹೋಗೋಣ ಅಂತ. ಅರ್ಲಿ ಮಾರ್ನಿಂಗ್ ಬಂದರೆ ಗೈಸ್ ಇಲ್ಲೆಲ್ಲ ಫುಲ್ ನವಿಲುಗಳು ಎಲ್ಲ ಬರುತ್ತೆ. ಈ ಕಡೆ ಎಲ್ಲ ಬರ್ತಾ ಇರುತ್ತೆ ಆ್ಯಕ್ಚುಲಿ. ಸೊ ಚೆನ್ನಾಗಿರುತ್ತೆ. ಇಷ್ಟ ನಮ್ಮ ಹಳ್ಳಿ ಇರೋದು. ನಾರ್ಮಲ್ ಎಲ್ಲ ಹಳ್ಳಿ ಥರನೇ ನಮ್ಮೂರು ಇರೋದು ಕೂಡ. ದಟ್ಸ್ ಇಟ್ ಗೈಸ್. ತುಂಬ ವರ್ಷ ಆಯ್ತು ನಾನು ಈ ಕಡೆ ಬಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಫೀಲಿಂಗ್ ಗುಡ್. ಸೊ ಲೆಟ್ಸ್ ಗೋ. ನಮ್ಮ ಮನೆ ನಾನು ಚಿಕ್ಕ ವಯಸ್ಸಲ್ಲಿ ಗೈಸ್ ಈ ಟೆಂಪಲ್ಗೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವಿ ನಾವು, ನಮ್ಮಿರೋ ಫ್ರೆಂಡ್ಸ್ ಎಲ್ರೂ. ಸೊ ಇಲ್ಲಿಂದ ಊರೊಳಗಡೆಗೆ ಎಂಟ್ರಿ ಆಗ್ತಿರೋದು ನಾವು. ಟೈಮ್ ಸ್ಪೆಂಡ್ ಮಾಡಿದಂಥ ಜಾಗ ಇದೆ. ನನ್ನ ಫ್ರೆಂಡ್ಸ್ ಮನೆ, ನನ್ನ ಅತ್ತೆ ಮನೆ ಎಲ್ಲ ಇಲ್ಲೇ ಇರೋದು. ನೋಡಿ ಇದೆ, ಇಲ್ಲೇ ನಾನೆಲ್ಲ ಆಟ ಆಡ್ತಿದ್ದ ಜಾಗ ಗೈಸ್. ಸ್ವಲ್ಪ ಸ್ಲೋ ಮಾಡೋದು ಸ್ವಲ್ಪ ಗೈಸ್. ಇದೇ ನನ್ನ ಮನೆ ಸ್ಲೋ. ಇದೇ ನನ್ನ ಮನೆ. ಇದು ನಮ್ಮ ದೊಡ್ಡಪ್ಪ ಗೈಸ್. ನಮ್ಮ ಊರು ಇದೇ. ಜಾಸ್ತಿ ತೋರ್ಸೋಕ್ಕಾಗಲ್ಲ, ಒಂದು ಸಾರಿ. ಸೊ ಇಲ್ಲೆಲ್ಲ ಮನೆ ಅವಾಗ ಬೇರೆ ಇತ್ತು ಗೈಸ್, ಇವಾಗ ಚೇಂಜ್ ಆಗಿದೆ. ಇವಾಗೆಲ್ಲ ನಾವು ಕಟ್ಕೊಂಡ್ಬಿಟ್ಟಿದ್ದೀವಲ್ವ ಮನೆ, ಅದಕ್ಕೋಸ್ಕರ. ಸೊ ನಮ್ಮದು ಮೇನ್ ರೋಡ್ಗೆ ಇರೋದು ಗೈಸ್ ಮನೆ. ಮೊದಲೆಲ್ಲ ಅಷ್ಟಿರಲಿಲ್ಲ, ಇವಾಗ ಹಿಂಗಿದೆ. ಸೊ ಬಾಯ್. ಇದೇ ನಮ್ಮೂರು ಗೈಸ್. ರೂಮಿಗೆ ಬಂದು 2 hours ಸಕ್ಕತ್ತಾಗಿ ನಿದ್ದೆ ಮಾಡಿದ್ದಾಯಿತು. ಸೊ ಈಗ ಏನಪ್ಪ ಊಟ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಹೋಟೆಲ್ಗೆ ಹೋಗ್ತಾ ಇದ್ವಿ. ಇಲ್ಲಿ ಲೋಕಲೈಟ್ಸ್ನೆಲ್ಲ ಕೇಳಿದ್ಮೇಲೆ ಹೇಳಿದ್ರು ಯಾವುದಪ್ಪ ಮಮತಾ ಹೋಟೆಲ್ ಅಂತ ಹೇಳಿಬಿಟ್ಟು. ಸೊ ಈಗ ಮಮತಾ ಹೋಟೆಲ್ಗೆ ಹೋಗಿ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಬರ್ಬೇಕು. ರಾಗಿ ಮುದ್ದೆ ತಿನ್ನಬೇಕು ಅಂತ ತುಂಬ ದಿನದಿಂದ ಅನಿಸ್ತಿದೆ ನನಗೆ. ಅದು ಮತ್ತು ನಾಟಿ ಸ್ಟೈಲಲ್ಲಿ ಏನೆಲ್ಲ ಊಟ ಇರುತ್ತಲ್ವ, ಸೊ ಎಲ್ಲವನ್ನೂ ಟೇಸ್ಟ್ ಮಾಡಬೇಕು. ಎಸ್ಪೆಷಲಿ ಮಟನ್ ಬಿರಿಯಾನಿ ತಿನ್ನಬೇಕು. ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ. ನೀವು ಕೂಡ ನೋಡಿ ಹಾಸನ್ಗೆ ಬಂದರೆ ಯಾವ ಹೋಟೆಲ್ನ ಮಿಸ್ ಮಾಡಿದ್ರೆ ವಿಸಿಟ್ ಮಾಡಿ. ಏನು ಬಿಸಿಲಿದೆ ಗೊತ್ತಾ ಹಾಸನಲ್ಲಿ? ಸಿಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ ಹಾಸನ. ನಂಬಕ್ಕೆ ಆಗ್ತಿಲ್ಲ ನನಗೆ. ಆ್ಯಕ್ಚುಲಿ ಹೇಳ್ಬಿಟ್ಟು ಹಾಸನ ಅವರು ಬಟ್ ಫಸ್ಟ್ ಟೈಮ್ ಹಾಸನ ವಿಸಿಟ್ ಮಾಡ್ತಿರೋದು. ಸೊ ಕೇಳಾಪುರ, ಪ್ರಭಾತು ಆ್ಯಂಡ್ ಹೇಮಂತು ಆ್ಯಂಡ್ ಮಮತಾ ಹೋಟೆಲ್ ಗೈಸ್ ಎಲ್ಲ ಪಕ್ಕದಲ್ಲೇ ಇದೆ. ಸೊ ನಾವಿವಾಗ ಹೋಗ್ತಿರೋದು ಮಮತಾಗೆ. ಬನ್ನಿ.
ನಾನು ಇದ್ದಿದ್ದು ಹೋಟೆಲಿಂದ ಇದೆಲ್ಲ ನಂಗೆ ತುಂಬಾ ನಿಯರ್ ಬೈ ಆಗಿತ್ತು. ನಾನು ಹೋಗಿದ್ದು ಮಮತಾ ಹೋಟೆಲ್ಗೆ. ಸೊ ಇಲ್ಲೆಲ್ಲರೂ ಬಾಯಲ್ಲಿ ಅದೇ ತುಂಬ ಬರ್ತಿತ್ತು, ಚೆನ್ನಾಗಿದೆ ಊಟ ರುಚಿಯಾಗಿರುತ್ತೆ ಅಂತ ಹೇಳಿ. ಸೊ ನಾನು ಅಲ್ಲಿ ಹೋಗಿ ಮುದ್ದೆ ತೊಗೊಂಡೆ, ಅದ್ರ ಜೊತೆಗೆ ಮಟನ್ ಬಿರಿಯಾನಿ ಹಾಗೆ ಕೈಮಾ ಉಂಡೆನೂ ತೊಗೊಂಡಿದ್ವಿ. ಕೈಮಾ ಉಂಡೆ ನಾನು ತುಂಬ ವರ್ಷ ಆದಮೇಲೆ ತಿಂತಿರೋದು. ನಿಜಕ್ಕೂ ನಂಗೆ ಟೇಸ್ಟ್ ಇಷ್ಟ ಆಯಿತು. ಬಿರಿಯಾನಿ ಸ್ವಲ್ಪ ಓಕೆ ಥರ ಅನಿಸ್ತು, ಬಟ್ ಮುದ್ದೆ ಮತ್ತು ಬೇರೆ ಸಾಂಬಾರು, ಗ್ರೇವಿ, ಮಟನ್ ಸಾಂಬಾರೆಲ್ಲ ನಿಜಕ್ಕೂ ಟೇಸ್ಟಿಯಾಗಿತ್ತು. ಪ್ರಾಪರ್ ನಾಟಿ ಸ್ಟೈಲ್ ಗೌಡ ಸ್ಟೈಲಲ್ಲೇ ಊಟ ಇತ್ತು. ಖುಷಿಯಾಯಿತು ಊಟ ಮಾಡಿ. ನನಗೆ ಲಿಟ್ರಲಿ ನೈಟೆಲ್ಲ ಊಟ ಬೇಡ ಅನ್ನೋಷ್ಟು ತಿಂದಿದ್ದೀನಿ. ಮಜ್ಜಿಗೆ ಏನೇನು ಅನಿಸುತ್ತೆ ಎಲ್ಲ ಚೆನ್ನಾಗಿ ಬಾರಿಸಿದ್ದಾಯ್ತು ಗೈಸ್. ಕೈಮಾ ಉಂಡೆ ಚೆನ್ನಾಗಿತ್ತು, ಬಟ್ ಓಕೆ, ಅಷ್ಟೊಂದು ನಾನು ಎಕ್ಸ್ಪೆಕ್ಟ್ ಮಾಡಿದ ಥರ ಇರಲಿಲ್ಲ, ಬಟ್ ಇಟ್ ವಾಸ್ ರಿಯಲಿ ಗುಡ್. ರೈಸ್ ಕೂಡ ಅಷ್ಟಕ್ಕಷ್ಟೇ ಇತ್ತು, ಬಟ್ ಪೀಸಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ. ಗೈಸ್ ಟ್ರಿಪ್ ಬಂದರೂ ಬಿಗ್ ಬಾಸ್ ನೋಡೋದು ಮಾತ್ರ ಬಿಡ್ತಿಲ್ಲ ನಾನಂತೂ. ಬಿಗ್ ಬಾಸ್ ಇಸ್ ಮಸ್ಟ್ ಎಂಟರ್ಟೈನ್ಮೆಂಟ್ ಶೋ ನನಗೆ ಸದ್ಯಕ್ಕೆ. ಸೊ ನಿಮ್ಮ ಫೇವ್ರೆಟ್ ಯಾರು ಅಂತ ಕಮೆಂಟ್ ಬಿಲ್ಲೋ. ಏನು ಉರಿಸ್ತಾರೆ ಗೈಸ್ ಮಂಜು, ಯಪ್ಪ ದೇವ್ರೆ, ಅಷ್ಟೇ ಊಟಕ್ಕೆ ಅಂತ ಹೇಳ್ಬಿಟ್ಟು ಏನು ತಿನ್ಬೇಕಂತ ಅನ್ನಿಸ್ತಿರ್ಲಿಲ್ಲ ಆಯಿತಾ. ಸೊ ಆಚೆಯಿಂದ ಝೊಮ್ಯಾಟೊಯಿಂದ ಸ್ವಲ್ಪ ತಂದೂರಿ ತರಿಸ್ಕೊಂಡಿದ್ದೆ. ಸೊ ಸಿಕ್ಕಾಬಟ್ಟೆ ಖಾರ ಇದೆ ಗೈಸ್. ನಮ್ಮೂರಲ್ಲಿ ಖಾರ ತಿಂತಾರಂತ ಗೊತ್ತಿತ್ತು, ಬಟ್ ಇಷ್ಟೊಂದು ಅಂತ ನನಗೆ ಗೊತ್ತಿರಲಿಲ್ಲ. ಪ್ಲೇಟ್ಸ್ ಏನೂ ಇಲ್ಲ ಅಂತ ಅದರಲ್ಲಿ ಹಾಕಿಟ್ಟಿದ್ದೀನಿ ಗ್ಲಾಸಲ್ಲಿ. ಸೊ ಸ್ಯಾಲಡ್ ಕೊಟ್ಟಿದ್ದಾರೆ, ಫುಲ್ ಖಾರದ ಪುಡಿ ಹಾಕ್ಬಿಟ್ಟಿದ್ದಾರೆ. ಇದು ಸಿಕ್ಕಾಬಟ್ಟೆ ಖಾರ. ಆ್ಯಂಡ್ ಮೈನೀಸ್ ಆ್ಯಂಡ್ ಚಟ್ನಿ ಆ್ಯಂಡ್ ತಂದೂರಿ 4 ಪೀಸನ್ನು ಕೊಟ್ಟಿದ್ದಾರೆ. ಫುಲ್ ದಪ್ಪ ಇದೆ ಪೀಸಸ್ಸು. ಜಸ್ಟ್ ಕಾಸ್ಟ್ ಮಿ ಅರೌಂಡ್ 284 ರುಪೀಸ್ ಅನ್ಕೋತೀನಿ. ಸೊ ವಿಚ್ ಇಸ್ ಅ ಗುಡ್ ಡೀಲ್. ಸೊ ದಟ್ಸ್ ತಿನ್ನೋದು, ಮಲ್ಕೊಳ್ಳೋದು ಅಷ್ಟೇ ಇವತ್ತಿಗೆ. ನಮ್ಮ ರೂಮಿಂದ ನೋಡಿ ವ್ಯೂ ಯಾವ ಥರ ಇದೆ ಅಂತ. ಸೊ ಆ್ಯಕ್ಚುಲಿ ಇಲ್ಲಿರೋ ಕಡೆ ಈ ಪ್ರತಿಯೊಂದು ಸಿಗುತ್ತೆ ಗೈಸ್ ನಮಗೆ. ಪ್ರತಿಯೊಂದು ನಿಯರ್ ಬೈ ಇದೆ ಇಲ್ಲಿ. ಇಂಥದ್ದು ಸಿಗಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲವೂ ಅವೈಲಬಲ್ ಇದೆ. ಸೊ ಇವತ್ತೆಲ್ಲ ಶಾಪ್ ಸ್ವಲ್ಪ ಕ್ಲೋಸ್ ಇದೆ, ಬಿಕಾಸ್ ಹಬ್ಬ ಕ್ರಿಸ್ಮಸ್ ಇರೋ ಕಾರಣ ಅಷ್ಟೇ. ಸೊ ಇಲ್ಲಾಂದರೆ ಫುಲ್ ಜನ ಇರ್ತಿದ್ರು ಅನಿಸುತ್ತೆ. ಮೇ ಬಿ ನಾಳೆಯಿಂದ ಫುಲ್ ಜನ ನೋಡ್ಬೋದು ನಾವಿಲ್ಲಿ. ಸೊ ಯಸ್ ಗೈಸ್, ದಟ್ಸ್ ಇಟ್ ಫಾರ್ ದ ಡೇ. ನಾನು ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಕಂಪ್ಲೀಟ್ ವಿಡಿಯೋ ಟಿಲ್ ದ ಎಂಡ್. ಐ ಲವ್ ಯು ಆಲ್. ಬಾಯ್.